ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಹುಲ್ ಗಾಂಧಿ ದೆಹಲಿಗೆ ಬುಲಾವ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ದೆಹಲಿ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಲ್ಲಿ ಇವರಿಬ್ಬರ ಭೇಟಿ ಭಾರಿ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಇವರಿಬ್ಬರ ಈ ಒಂದು ಹೈಕಮಾಂಡ್ನ ಭೇಟಿ ಇದೆಯಲ್ಲ, ಇದು ಸಾಕಷ್ಟು ರಾಜ್ಯ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆ ಆಗತ್ತೆ ಅನ್ನುವಂತಹ ಒಂದಷ್ಟು ಕುತೂಹಲ ಇದೆ. ಈ ದೆಹಲಿಯ ಭೇಟಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ, ಆದ್ರೆ ಒಳಗೆ ಏನು ನಡೆಯುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಗೊಂದಲ ನಿಲ್ಬೇಕು ಅನ್ನೋದು ಎಲ್ಲರ ಅಭಿಲಾಷೆ. ರಾಜ್ಯಸಭಾ ವಿಷಯ ಕೂಡ ಚರ್ಚೆ ಆಗಬಹುದು. ನಾಳೆ ಕೀ ಓಪನ್ ಆದ್ರೆ ಎಲ್ಲ ಗೊತ್ತಾಗಲಿದೆ ಅನ್ನುವಂತಹ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಡೆಲ್ಲಿಗೆ ಸಾಯಂಕಾಲ ಸಾಯಂಕಾಲ ಯಾರು ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಡೆಲ್ಲಿಗೆ ಸಾಯಂಕಾಲ ಸಾಯಂಕಾಲ ಯಾರು ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಡೆಲ್ಲಿಗೆ ಸಾಯಂಕಾಲ ಸಾಯಂಕಾಲ ಯಾರು ಸರ್ ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಳ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಳ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬಿಟ್ಟು ರೆಡಿ ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ, ಅಷ್ಟು ಒಳಗಡೆ ಏನಿದೆ ಗೊತ್ತಿಲ್ಲ ಅಜೆಂಡಾ. ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆ ಇಲ್ಲ. ಏನು ನೀವೇ ಹೇಳ್ಬೇಕೇನು ನಮಗೆ ಗೊತ್ತೆ. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥಿ ಅಂತ ಬಂದಿದೆ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗಲೇಬೇಕಲ್ಲ. ನಾವು ಭಾಳ ಎಲ್ಲರದ್ದು ಡಿಪೆಂಡ್ ಅದೇ ಇದೆ. ಇತ್ಯರ್ಥಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನು ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ. ನಾವೆಲ್ಲರೂ ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ ರೀ. ಇತ್ಯರ್ಥ ಆಗಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಸೆ ಆಗಿದ್ರೆ. ಸೊ ನೋಡೋಣ ನಾಳೆ ಇನ್ನೇನು ಇಲ್ಲ, ಅದು ಗೊತ್ತಿಲ್ಲ. ಅದು ಏನಾಗ್ತಿದ್ದೇವೆ ಡಿಸಿಷನ್ ಗೊತ್ತಿಲ್ಲ. ಆದರೆ ಡಿಸಿಷನ್ಗೆ ಕರೆಯೋದು ಮಾತ್ರ ನಿಜ ರೀ. ಅದು ಸಾಂದರ್ಭಿಕವಾಗಿ ಚರ್ಚೆ ಆಗ್ಬೋದು MP ರಾಜ್ಯಸಭಾ. ಆದರೆ ಮುಖ್ಯವಾಗಿ ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡಲಿಕ್ಕೆ ಕರೆದಾರಂತ ನಮ್ಮ ಅನಿಸಿಕೆ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸಿದ್ದರಾಮಯ್ಯ ಅವರಿಗೆ ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಈಗ ದೆಹಲಿಗೆ ಬುಲಾವ್ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಒಂದು ವರ್ಡ್ ಹೇಳ್ತಾ ಇದ್ರು, ಕೀ ಓಪನ್ ಆದ್ಮೇಲೆ ಗೊತ್ತಾಗತ್ತೆ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನದ ಕೀ ಓಪನ್ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ನಾಳೆ? ನವಿತಾ, ಆ ರೀತಿಯಾದಂಥ ಒಂದು ಕ್ಲಾರಿಟಿಯನ್ನು ಕಾಂಗ್ರೆಸ್ ಹೈಕಮಾಂಡೇ ಕೊಡಬೇಕಾಗತ್ತೆ. ಆದ್ರೀಗ ಸದ್ಯದ ರಾಜ್ಯದ ಚಿತ್ರಣ, ಕಾಂಗ್ರೆಸ್ನ ಚಿತ್ರಣ ನೋಡೋದಾದರೆ ಎಲ್ಲೊಂದು ಕಡೆ CM ಸಿದ್ದರಾಮಯ್ಯವರು ಸಂಪುಟ ಪುನರಚನೆಗೆ ಒಲವನ್ನು ತೋರಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಸಂಪುಟ ಪುನರಚನೆ ಮಾಡಬೇಕು ನಿಟ್ಟಿನಲ್ಲಿ ಮನಸ್ಸನ್ನು ಮಾಡಿದ್ದಾರೆ. ಹಾಗಾಗಿನೇ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶನ ಕೇಳಿದರು. ಈಗ ACC ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು CM ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು CM ಸಿದ್ದರಾಮಯ್ಯ ಒಂದು ತಂಡ, ಅಂದರೆ ಪರಮೇಶ್ವರಾದಿಯಾಗಿ ಅವರೆಲ್ಲರೂ ಕೂಡ ಇಂಥ ತಂಡ ಇದೆ, ಆ ಒಂದು ಟೀಮು ಇವತ್ತು ಸಂಜೆ ದೆಹಲಿಗೆ ಹೋಗ್ತಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವದ ಬದಲಾವಣೆನ ಅಥವಾ ಸಂಪುಟ ಪುನರಚನೆ ಅನ್ನೋ ಒಂದು ಗೊಂದಲ ಈಗ ರಾಜ್ಯ ಮಟ್ಟದಲ್ಲಿ ಮನೆ ಮಾಡಿರುವಂಥದ್ದು. ಇಲ್ಲ ಒಂದು ಕಡೆ CM ಸಿದ್ದರಾಮಯ್ಯ ಬಣದವರು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನು ಬಿಟ್ಕೊಡಬಾರ್ದು, 2028ರವರೆಗೂ ಕೂಡ ಮುಂದುವರಿಬೇಕು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಡಿಮ್ಯಾಂಡ್ ಅನ್ನು ಹೈಕಮಾಂಡ್ ನಾಯಕರಿಗೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಇದು ನಡುವೆ DCM ಡಿ.ಕೆ. ಶಿವಕುಮಾರ್ ಬಹಳ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಇಲ್ಲ ಒಂದು ಕಡೆ DCM ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ನೂ ಕೂಡ ಹೈಕಮಾಂಡ್ನಿಂದ ಫೋನ್ ಕರೆ ಬಂದಿಲ್ಲ ಅಂತದ್ದು. ಬೆಳಗ್ಗೆ ಮಾತಾಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಏನಾದರೂ ದೆಹಲಿಯಿಂದ ಫೋನ್ ಕರೆ ಬಂತು ಅಂದರೆ ಕರೆದ್ರೆ ನಾನು ಹೋಗ್ತೀನಿ ಅನ್ನೋ ಮಾತನ್ನ ಡಿ.ಕೆ. ಶಿವಕುಮಾರ್
ಅವರು ಹೇಳಿದ್ರು. ಇದೀಗ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಆಪ್ತ ಮೂಲಗಳಿಂದ ವೇಣುಗೋಪಾಲ್ ಅವರು ಈಗ ಡಿ ಕೆ ಶಿವಕುಮಾರ್ಗೆ ಫೋನ್ ಕರೆ ಮಾಡಿದಾರಂಥದ್ದು. ಆ ಒಂದು ಫೋನ್ ಕರೆ ಆಧಾರದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗುವಂತ ಹೇಳಿ ಕೂಡ ಈಗಾಗಲೇ ಮುಂದಾಗಿದ್ದಾರಂಥದ್ದು. ಹಾಗಾಗಿ ದೆಹಲಿಗೆ ರಾತ್ರಿ ಹೋದಂಥ ಸಂದರ್ಭದಲ್ಲಿ ಇವತ್ತು ರಾತ್ರಿ ಹೋಗೋದು ಅನುಮಾನ, ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು ಅನುಮಾನ. ರಾತ್ರಿ ಹೋಗ್ತಾರೆ, ಅಲ್ಲಿ ವಾಸ್ತವವನ್ನು ಕೂಡ ಓಡ್ತಾರೆ. ಆದರೆ ನಾಳೆ ನಡೆಯುವಂತಹ ಆ ಭೇಟಿಯಲ್ಲಿ ಕೇವಲವಾಗಿ ಸಿಎಂ ಸಿದ್ದರಾಮಯ್ಯ ಮಾತ್ರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆನ ಮಾಡ್ತಾರ, ಅಥವಾ ಡಿ ಕೆ ಶಿವಕುಮಾರ್ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ರಾಹುಲ್ ಗಾಂಧಿ ಅವರು ಬರಮಾಡಿಕೊಂಡು ಇಬ್ಬರನ್ನು ಕೂಡ ಕೂರಿಸ್ಕೊಂಡು ಒಬ್ರಿಗೊಬ್ರು ಎದುರು ಬದುರು ಕೂರಿಸ್ಕೊಳ್ಳೋದ್ರ ಮುಖಾಂತರವಾಗಿ ಇಬ್ಬರ ಸಮ್ಮುಖದಲ್ಲಿ ಏನಾದರೂ ನಾಯಕತ್ವದ ಬದಲಾವಣೆ ಬಗ್ಗೆ ತೀರ್ಮಾನವನ್ನು ಮಾಡ್ತಾರಾ ಅನ್ನೋ ಒಂದು ಈಗಿರತಕ್ಕಂಥ ಒಂದು ಕುತೂಹಲ. ಹಾಗಾಗಿನೇ ಈಗ ಸಿಎಂ ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ಸಂಪುಟ ಪುನರಚನೆ ಮಾಡಬೇಕು ಅನ್ನೋ ವಿಶ್ವಾಸದಲ್ಲಿ ಈಗ ಹೋಗ್ತಾ ಇದ್ದಾರೆ. ಯಾವಾಗ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ದೆಹಲಿಗೆ, ಈಗ ಅವರ ಆಪ್ತ ಬಣದ ಹಿರಿಯ ಸಚಿವರುಗಳು ಕೂಡ ಹೋಗ್ತಾ ಇರುವಂಥದ್ದು. ಒಂದ್ ಕಡೆಗೆ ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ಚರ್ಚೆ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು. ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡದೆ ಆದಲ್ಲಿ ದಲಿತರಿಗೆ ಬಿಟ್ಕೊಡ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇತ್ತು. ಈಗ ಪರಮೇಶ್ವರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಜೊತೆಗೆ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾದರೂ ರಾಹುಲ್ ಗಾಂಧಿ ಅವರು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಏನಾದರೂ ಒಂದು ಸ್ಪಷ್ಟ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯಗೆ ಕೊಟ್ಟದೇ ಆದಲ್ಲಿ ದಲಿತರಿಗೆ ಅವಕಾಶ ಮಾಡ್ಕೊಡಿ ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅಲ್ಲೇ ಹೇಳ್ತಾರಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಚರ್ಚೆ. ಹಾಗಾಗಿನೇ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನು ಸಂದೇಶವನ್ನ ಕೊಡ್ತಾರೆ ಅಂತದ್ದು. ಹಾಗಾಗಿನೇ ಈಗ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಫೋನ್ ಕರೆ ಬಂದ ಕೂಡಲೇ ಈಗ ದೆಹಲಿಗೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಡಿ ಕೆ ಸುರೇಶ್ ಅವ್ರ ಜೊತೆಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಮುಂದಿನ ನಡೆಯನ್ನು ತೋರಬೇಕು ನಿಟ್ಟಿನಲ್ಲಿ ಮತ್ತೆ ಶಾಸಕರು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂಥದ್ದು. ಅಂದ್ರೆ ನಾಯಕತ್ವದ ಬದಲಾವಣೆನ ಅಥವಾ ಸಂಪುಟ ಪುನರಚನೆ ಆದ್ರೆ ನಮ್ಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಸಂಪುಟ ಪುನರಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ 2022 ಕೂಡ ತಮ್ಮ ನಾಯಕತ್ವವನ್ನು ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಅನ್ನು ಮಾಡಿದ್ದಾರೆ. ಮತ್ತೆ ಯಾರೆಲ್ಲ ಸಚಿವರುಗಳನ್ನ ಹಿರಿಯರನ್ನ ಏನು ಸಚಿವರ ಸಂಪುಟದಲ್ಲಿ ಕೈ ಬಿಡಬೇಕು, ಮತ್ತೊಂದು ಕಡೆ ಯಾರೆಲ್ಲ ಹೊಸಬರಿಗೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಇದೆಲ್ಲ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡೇ ಸಿಎಂ ಸಿದ್ದರಾಮಯ್ಯ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ನಾಳೆ ನಡೆಯುವಂತಹ ಒಂದು ದೆಹಲಿಯಲ್ಲಿ ಏನು ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್ ಏನು ನಡೆಯುತ್ತೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ, ಅದು ಅತ್ಯಂತ ಮಹತ್ವ, ಅತ್ಯಂತ ನಿರ್ಣಾಯಕ ಅಂತ ಹೇಳ್ಬೋದು. ಆ ಒಂದು ನಿರ್ಧಾರದ ಆಧಾರದ ಮೇಲೆ ರಾಜ್ಯದ ನಾಯಕತ್ವ ಬದಲಾವಣೆ ಆಗಿರ್ಬೋದು, ಮತ್ತೊಂದು ಕಡೆ ಸಂಪುಟ ವಿಚಾರವಾಗಿ ಅಂತಿಮವಾಗಿ ತೀರ್ಮಾನ ಆಗುತ್ತೆ. ನವಿತಾ, ಕೃಷ್ಣ, ಸಂಪುಟ ಪುನಾರಚನೆಗೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಆಗ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಆದ ಹಾಗೆ, ಆಗ ಡಿಕೆಶಿ ಅವರ ನಿರ್ಧಾರ ಏನು ಆಗಬಹುದು ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಡಿಕೆಶಿ ಅವರು ಕೂಡ ಹೋಗೋದಕ್ಕೆ ಈಗ ಅವಕಾಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಬಲವಾದಂತಹ ಒಂದು ಒತ್ತಡ ಹೇರುವಂತಹ ಚಾನ್ಸಸ್ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ನವಿತಾ, ಡಿ ಕೆ ಶಿವಕುಮಾರ್ ಅವರು ಈಗ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಪಟ್ಟನ್ನ ಸಡಿಲಿಸದೇ ಇರತಕ್ಕಂಥ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದ್ದಾರೆ. ಯಾಕಂದ್ರೆ ಇದೇ ಒಂದು ವಿಚಾರವನ್ನ ಸಹೋದರ ಡಿ ಕೆ ಸುರೇಶ್ ಜೊತೆಗೂ ಕೂಡ ಚರ್ಚೆನ ಮಾಡಿದ್ದಾರೆ. ಯಾಕಂದ್ರೆ ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಬಂದಂತ ಸಂದರ್ಭದಲ್ಲಿ ನೀವು ಅವಾಗಲೇ ಅಧಿಕಾರವನ್ನು ಪಡ್ಕೊಳ್ಬೇಕಾಗಿತ್ತು. ಇಷ್ಟು ದಿನಗಳ ಕಾಲಾವಕಾಶ ಮುಂದಕ್ಕೆ ಹೋಗೋದು ಸರಿಯಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದನ್ನ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕಾಗಿತ್ತು ಅನ್ನೋ ಮಾತನ್ನ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ಗೆ ಹೇಳಿದ್ದಾರೆ ಅಂತದ್ದು. ಹಾಗಾಗಿನೇ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಮನಸ್ಥಿತಿಗೆ ಬಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ನಿಂದ ಒತ್ತಡ ಹಾಕಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಒಂದಷ್ಟು ತಂತ್ರಗಾರಿಕೆ ಮಾಡೋದ್ರ ಮುಖಾಂತರವಾಗಿ ಈಗ ದೆಹಲಿಗೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನರಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ತಮ್ಮ ನಾಯಕತ್ವವನ್ನು ಗಟ್ಟಿಗೊಳಿಸುವಂಥದ್ದು 2020 ಚುನಾವಣೆವರೆಗೂ ಕೂಡ 2028 ಕೂಡ ಅಧಿಕಾರದಲ್ಲಿ ಮುಂದುವರಿಯುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಸಿಎಂ ಮತ್ತೆ ಡಿ ಸಿ ಎಂ ಈ ಒಂದು ತಂತ್ರಗಾರಿಕೆಯ ನಡುವೆ ಹೈಕಮಾಂಡ್ ನಾಯಕರ ಮನಸ್ಥಿತಿ ಏನಿರುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ.